ರಾಮ ಮಂದಿರ ಹತ್ರ ಮದುವೆಗೆ ಬಂದಿದ್ವಿ. ಇದು ಸಾಯಿ ಮಂದಿರ ಇದೆ, ಅಲ್ಲಿ ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ಸಮಾಧಾನ ತಂದುಕೊಡುತ್ತೆ. ಸಾಯಿ ಮಂದಿರ ತುಂಬಾ ಇಷ್ಟ ಆಯಿತು ನನಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಂತೆ. ರಾತ್ರಿ ಅನ್ನ ಮಿಕ್ಕಿತ್ರಿ, ಹಾಗಾಗಿ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಮಾಮೂಲಿ ಡೈಲಿ ಯಾವ ಥರ ಮಾಡ್ತೀವಿ ಅನ್ನೋದು ಆ ಥರನೇ ನಾನು ಇವಾಗ ಮಾಡ್ತಾ ಇರೋದು. ಈರುಳ್ಳಿ, ಟೊಮೆಟೊ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಅವೆಲ್ಲನೂ ಹಾಕಿಬಿಟ್ಟು ಸಿಂಪಲಾಗಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಊರಿಗೆ ಹೋಗ್ಬೇಕಾಗಿತ್ತು, ಎಲ್ಲಿ ಏನು ಯಾಕೆ ಅಂತ ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬನ್ನಿ, ಇವಾಗ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇವಾಗ ಗುಲ್ಬರ್ಗ ಹೋಗೋದಿತ್ತು, ಯಾಕೆ ಏನು ಅಂತ ಹೇಳ್ತೀನಿ ನಿಮಗೆ. ಇದಷ್ಟು ಚಿತ್ರಾನ್ನ ಮಾಡಿಬಿಟ್ಟು ತಿಂದ್ಕೊಂಡು, ಇದು ಹಿಂದಿನ ವಿಡಿಯೋ ಅದು ಫ್ರೆಂಡ್ಸ್. ಇದು ನಾನು 2 ದಿನ ವಿಡಿಯೋ ನಿಮ್ಗೆ ತೋರಿಸ್ತಾನೆ, ಮತ್ತು ಅವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮಾರನೇ ದಿನ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಈ ಥರ ಸ್ಯಾರಿ ಉಟ್ಕೊಂಡೇನ್ರಿ. ಇದು ಬಂದು ಇವಾಗ ಎಷ್ಟಂದ್ರೆ ಒಂದು 4 ಸಲ ಉಟ್ಟಿರ್ಬೋದು. ಅಮ್ಮ ಮನೆ ಗೃಹ ಪ್ರವೇಶ ಇತ್ತು, ಆವಾಗ ಕೊಡಿಸಿರೋದು ಇದು. ಹಾಗಾಗಿ ನಾ ಅದನ್ನೇ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಅಮ್ಮ ನಾನು ಇಬ್ಬರು ಕೂಡ ಹೊರಟಿದ್ದೀವಿ ರೀ ಕಾರಲ್ಲಿ. ನಮ್ಮ ಮನೆಯವರು ಮಕ್ಕಳಿಗೆ ಬಾ ಅಂತ ಹೇಳಿದ್ವಿ, ಅವರು ಅಲ್ಲ ಅಂತ ಹೇಳಿದರು. ಹಾಗಾಗಿ ಅಮ್ಮ ಮೊಬೈಲಲ್ಲಿ ತುಂಬಾ ಬ್ಯುಸಿ ಇದ್ದರು. ಹಾಗೆ ವಿಡಿಯೋ ನಾನು ಕೂಡ ಮಾಡ್ತಾಯಿದ್ದೆ. ಮಕ್ಕಳಿಗೆ ಕೂಡ ಬಾ ಅಂದರೆ ಬರಲ್ಲ ಅಂತ ಹೇಳಿದರು. ಹಾಗಾಗಿ ಅಮ್ಮ, ನಾನು, ನಮ್ಮ ಮನೆಯವರು ಮೂವರು ಮಾತ್ರ ಇವಾಗ ನಾವು ಹೊಂಟೀವಿ ರೀ. ಯಾಕೆ ಅಂದರೆ ನಮ್ಮ ದೊಡ್ಡ ಭಾವನ ಮಗಂದು 2ನೇ ಮಗಂದು ಮ್ಯಾರೇಜ್ ಅದ ರೀ. ಹಂಗಂದ್ರೆ ನಮ್ಮ ಮನೆಯವರ ಅಣ್ಣನ ಮಗಂದ್ರಿ. ಹಾಗಾಗಿ ಇವಾಗ ಗುಲ್ಬರ್ಗ ನೋಡ್ರಿ, ತುಂಬಾ ಜಾಸ್ತಿ ನಾವು ಗುಲ್ಬರ್ಗನಾಗೆ ಫ್ಯಾಮ್ಲಿ ಇರೋದು, ಹಾಗಾಗಿ ಅಲ್ಲೇ ಹೋಗ್ತಾಯಿದ್ವಿ. ಇವಾಗ ಜಸ್ಟ್ ಬಂದು ನೋಡಿ ಫ್ರೆಂಡ್ಸ, ಬಂದು ನಡೆದು ನೋಡಿರಿ. ಇವಾಗೆಲ್ಲನೂ ದೇವರ ಅಕ್ಷತೆ ಕಾಳು ಮುಗಿದಿದೆ. ಇವಾಗ ಸ್ಟೇಜ್ ಮೇಲೆ ಬಂದುಬಿಟ್ಟು ಇಲ್ಲಿ ಫೋಟೋಶೂಟ್ ಅದು ಮಾಡ್ತಾಯಿದ್ರು. ಹಾಗೆ ಅಕ್ಕಿ ಕಾಳು ಕೂಡ ಆಯಿತು. ಇವಾಗ ಒಬ್ಬರು ಬಂದು ಫ್ರೆಂಡ್ಸ್ ಎಲ್ಲನೂ ಬಂದು ಅಕ್ಷತೆ ಹಾಕಿಬಿಟ್ಟು ಅವ್ರಿಗೆ ವಿಶ್ ಮಾಡಿ ಹೋಗ್ತಾಯಿದ್ರು. ಹಾಗೆ ನಮ್ಮ ಅತ್ತೆಯವರು ಬರೋ ತನಕ ನಾವು ಕುಂತಿದ್ವಿ. ಅವರು ಕೂಡ ಊರ್ಲಿಕ್ಕೆ ಬರ್ತಾಯಿದ್ರು, ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಅಮ್ಮ ನಾನು ಆಲ್ರೆಡಿ ಬಂದು ಕುಂತಿದ್ವಿ, ತಂಗಿ ಒಬ್ಬಳು ಬರೋದಿತ್ತು. ಹಾಗಾಗಿ ಅವ್ರು ಬಂದ ನಂತರ ನಾವು ಕೂಡ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅಕ್ಷತೆ ಕಾಳು ಅದು ಹಾಕಿ ಬಂದ್ರಾಯ್ತು ಅಂದ್ಕೊಂಡು ಇವಾಗ ಹೋಗ್ತೀವಿ ರೀ. ಹಾಗೆ ಇವರೇ ನೋಡಿರಿ, ನಮ್ಮ ದೊಡ್ಡ ಭಾವನ 2ನೇ ಮಗ ರೀ ಇವನು. ಅವನು ಕೂಡ ಜಾಬ್ ಮಾಡ್ತಾನೆ, ಅವ್ರ ಹುಡುಗಿ ಕೂಡ ಜಾಬ್ ಮಾಡ್ತಾರೆ. ಹಾಗಾಗಿ ಇವಾಗ ಅಮ್ಮವರು ಬಂದು ನಿಂತಾರೆ, ನಾವು ಕೂಡ ಅಲ್ಲೇ ಇದ್ವಿ. ಬೇರೆಯೊಬ್ಬರು ಅಕ್ಷತೆ ಹಾಕಿಬಿಟ್ಟು ಫೋಟೋಶಾಟ್ ತಗೊಳ್ತಾಯಿದ್ರು. ಹಾಗಾಗಿ ಇವಾಗ ನೋಡಿರಿ, ನಮ್ಮ ಅತ್ತೆ, ನಮ್ಮ ಮೈದನ, ನಮ್ಮ ನಾದಿನಿ, ನಮ್ಮ ಮನೆಯವರು, ಅಮ್ಮ, ತಂಗಿ, ನಾನು ಎಲ್ಲರೂ ಇದ್ದೀವಿ ನೋಡಿ ಫ್ರೆಂಡ್ಸ. ಇಲ್ಲೇ ಇವಾಗ ಅಕ್ಷತೆ ಹಾಕಿ ಫೋಟೋ ತಗೊಂಡ್ರಾಯ್ತು ಅಂತಂದ್ಬಿಟ್ಟು ನಿಂತ್ಕೊಳ್ತಾಯಿದ್ವಿ. ಹಾಗೆ ನಮ್ಮ ಮನೆಯವರು ಆ ಕಡೆ ಹೋಗೋಣ ನಡಿ ಅಂತಂದ್ರೆ ಮತ್ತು ಈ ಕಡೆ ಸೈಡ್ ಬಂದು ನಿಂತ್ಕೊಳ್ತಾಯಿದ್ದೀವಿ. ಇವಾಗ ಅಕ್ಷತೆ ಕಾಳು ಹಾಕ್ಬಿಟ್ಟು ತಂಗಿ ಗಿಫ್ಟ್ ತಂದಿದ್ರು, ಹಾಗೆ ಅಮ್ಮ ತಂಗಿ ಕೊಡ್ತಾಯಿದ್ರು. ನಾನು ಆಯರಿ ಬಟ್ಟೆ ತಗೊಂಡು ನಿಂತಿದ್ದೆ, ಆಯರಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಕೊಟ್ಟಿದ್ರು, ಹಿಡ್ಕೊಂಡಿದ್ದೆ ನಾನು ಕೂಡ. ಇವಾಗ ಅಕ್ಷತೆ ಕಾಳು ಅದು ಹಾಕಿಬಿಟ್ಟು ಊಟ ಅದು ಮುಗಿಸ್ಕೊಂಡು ಬರ್ತೀವಿ ರೀ. ಮತ್ತು ನಾನು ಕೂಡ ಮಗ ಹೇಳ್ತಾಯಿದ್ದೀನಿ, ಊಟ ಮಾಡ್ಕೊಂಡು ಹೋಗಿ ಕಾಕಿ ಅಂತ ಹೇಳ್ಬಿಟ್ಟು ಅವನು ಆಗ ಮಾತಾಡ್ತಾ ಅವ್ರ ಹತ್ರ ನಿಂತಿದ್ವಿ. ಇವರು ಅಮ್ಮನ ಫ್ರೆಂಡ್, ಅಮ್ಮ ಅವರು ಮಾತಾಡ್ತಾಯಿದ್ರು. ಸಾಯಿ ಮಂದಿರ ಅದ ರೀ, ಅಲ್ಲೇ ಕುಂತಿದ್ದೀವಿ ರೀ. ಊಟ ಅದು ಮುಗಿಸ್ಕೊಂಬಂದು ಅಮ್ಮನ ಫ್ರೆಂಡ್ ಬಂದಿದ್ರು, ಅವರು ಕೂಡ ಮಾತಾಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ವಿಡಿಯೋದಾಗ ತೊಗೊಂಡೇನಿ ರೀ.
ಹಾಗೆ ಊಟ ಅದು ಮುಗಿಸ್ಕೊಂಡು ಮಾತಾಡ್ತಾ ಸಾಯಿ ಮಂದಿರಕ್ಕೆ ಹೋಗಿ ಅಲ್ಲಿ ಬೇಡ್ಕೊಂಡು ಮತ್ತು ಅಲ್ಲಿ ದಾರ ಇರ್ತಾರೆ ಕೈ ಕಟ್ಟೋದು ಅದು ತೊಗೊಂಡ್ರೆ ಆಯ್ತು ಅಂದ್ಬಿಟ್ಟು ತೊಗೊಂಡು ಬಂದೀವ್ರಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್. ಬೈ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.